ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇಂಡಿಯನ್ ನೇವಿ ಸಿವಿಲಿಯನ್ ಎಂಟ್ರೆನ್ಸ್ ಟೆಸ್ಟ್ಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಇಂಡಿಯನ್ ನೇವಿ ಸಿವಿಲಿಯನ್ ಟೆಸ್ಟ್ ಅಂದರೆ ಏನು, ಇದರಲ್ಲಿ ಯಾವ್ಯಾವ ಹುದ್ದೆಗಳು ಬರ್ತವೆ ಮತ್ತು ಎಲಿಜಿಬಿಲಿಟಿ ಏನು, ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು, ಕಂಪ್ಲೀಟ್ ಡೀಟೇಲ್ಸ್ ಒಂದೊಂದಾಗಿ ವಿಡಿಯೋನಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇಲ್ಲಿ ಇಂಡಿಯನ್ ನೇವಿ ಒಂದು ಸಿವಿಲಿಯನ್ ಎಂಟ್ರೆನ್ಸ್ ಟೆಸ್ಟ್ 2024ಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಕರೆಯಲಾಗಿದೆ. ಇಲ್ಲಿ ನೋಡೋದಾದ್ರೆ ನೋಡಿ, ವೇರಿಯಸ್ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಒಂದು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಗ್ರೂಪ್ ಬಿ ಯಲ್ಲಿ ಯಾವ ಹುದ್ದೆಗಳು ಮತ್ತು ಗ್ರೂಪ್ ಸಿ ಯಲ್ಲಿ ಯಾವ ಹುದ್ದೆಗಳು ಇವೆ ಎಂಬುದರ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನಿಗೆ ನೋಡೋದಾದರೆ ನೋಡಿ, ನೀವು ಇಲ್ಲಿ ಸೆಂಟ್ರಲ್ ಒಂದು ಸರ್ವಿಸ್ ಗ್ರೂಪ್ ಬಿ ಒಂದು ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಹುದ್ದೆಗಳಾಗಿರುತ್ತವೆ. ಇಲ್ಲಿ ನೋಡೋದಾದರೆ ನೀವು ಇದರಲ್ಲಿ ಒಂದು ಚಾರ್ಜ್ಮ್ಯಾನು ಮತ್ತು ಚಾರ್ಜ್ಮ್ಯಾನ್ ಫ್ಯಾಕ್ಟ್ರಿ, ಚಾರ್ಜ್ಮ್ಯಾನ್ ಮೆಕ್ಯಾನಿಕ್ ಮತ್ತು ಸೈಂಟಿಸ್ಟ್ ಅಸಿಸ್ಟೆಂಟ್ ಅಂತ ಒಂದು ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಇಲ್ಲಿ ಕರೆಯಲಾಗಿದೆ. ಇಲ್ಲಿ ಮತ್ತು ನೋಡೋದಾದರೆ ನೋಡಿ, ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಹುದ್ದೆಗಳು, ಇದರಲ್ಲಿ ಒಂದು ಡ್ರಾಫ್ಟ್ಸ್ಮ್ಯಾನ್ ಕನ್ಸ್ಟ್ರಕ್ಷನ್ ಅಂತ ಒಂದು ಪೋಸ್ಟ್ ಇದೆ ಇಲ್ಲಿ. ಅದೇ ರೀತಿ ಇಲ್ಲಿ ಫೈರ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆಯಲಾಗಿದೆ ನೋಡಿ. ಫೈರ್ಮ್ಯಾನು ಜನರಲ್ ಸೆಂಟ್ರಲ್ ಸರ್ವಿಸ್ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ನೋಡಿ, ಇಲ್ಲಿ ಗ್ರೂಪ್ ಸಿ ನಾನ್ ಗೆಜೆಟೆಡ್ ನಾನ್ ಇಂಡಸ್ಟ್ರಿಯಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ಫೈರ್ಮ್ಯಾನ್ ಹುದ್ದೆಗಳಿಗೆ ಇದು ನೇಮಕಾತಿ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ನೋಡಿ, ವೆಸ್ಟರ್ನ್ ನೇವಲ್ ಕಮಾಂಡೆಂಟ್ನಲ್ಲಿ 237, ಈಸ್ಟರ್ನ್ ನೇವಲ್ ಕಮಾಂಡೆಂಟ್ನಲ್ಲಿ 99 ಹುದ್ದೆಗಳು, ಸೌತರ್ನ್ ನೇವಲ್ ಕಮಾಂಡ್ನಲ್ಲಿ 60 ಹುದ್ದೆಗಳು ಮತ್ತು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಕಮಾಂಡೆಂಟ್ನಲ್ಲಿ 48. ಟೋಟಲ್ ಆಗಿ 444 ಹುದ್ದೆಗಳಿಗೆ ಇದು ಫೈರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ, ಒಂದು ಇಂಡಿಯನ್ ನೇವಿಯಲ್ಲಿ ಫೈರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಕರೆಯಲಾಗಿದೆ. ಇವು ಹುದ್ದೆಗಳು ಬಂದ್ಬಿಟ್ಟು ಗ್ರೂಪ್ ಸಿ ಹುದ್ದೆಗಳು ಇವಾಗಿರುತ್ತವೆ. ಅದೇ ರೀತಿ ಇಲ್ಲಿ ಫೈರ್ಮ್ಯಾನ್ ಇಂಜಿನ್ ಡ್ರೈವರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ನೋಡಿದ್ರೆ ವೆಸ್ಟರ್ನ್ ನೇವಲ್ ಕಮಾಂಡೆಂಟು, ಒಂದು ಈಸ್ಟರ್ನ್ ನೇವಲ್ ಕಮಾಂಡೆಂಟು, ಇಂಡಿಯನ್ ಒಂದು ಅಂಡಮಾನ್ ನಿಕೋಬಾರ್ ಕಮಾಂಡೆಂಟ್ನಲ್ಲಿ 11, 31, 16, ಟೋಟಲು 58 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಟ್ರೇಸ್ಮೆಂಟ್ ಮೇಟ್ ಹುದ್ದೆಗಳು ನೋಡಿ, ಇದು ಗ್ರೂಪ್ ಸಿ ನಾನ್ ಗೆಜೆಟೆಡ್ ಹುದ್ದೆಗಳಾಗಿರುತ್ತವೆ. ಇಲ್ಲಿ ನೋಡಿದ್ರೆ ವೆಸ್ಟರ್ನ್ ನೇವಲ್ ಕಮಾಂಡೆಂಟ್ನಲ್ಲಿ 135 ಮತ್ತು ಈಸ್ಟರ್ನ್ ನೇವಲ್ ಕಮಾಂಡೆಂಟ್ನಲ್ಲಿ 15, ಸೌತರ್ನ್ ನೇವಲ್ ಕಮಾಂಡ್ನಲ್ಲಿ 11 ಹುದ್ದೆ ಸೇರಿ ಟೋಟಲ್ ಆಗಿ 161 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಇಲ್ಲಿ ಕಂಟ್ರೋಲ್ ವರ್ಕರ್ ನೋಡಿ, ಪೇಸ್ಟ್ ಕಂಟ್ರೋಲ್ ವರ್ಕರ್ನಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಅದೇ ರೀತಿ ಕುಕ್ ಹುದ್ದೆಗಳಿಗೆ ಇಲ್ಲಿ ಸೌತರ್ನ್ ನೇವಲ್ ಕಮಾಂಡೆಂಟ್ನಲ್ಲಿ 9 ಹುದ್ದೆಗಳು ಖಾಲಿವೆ. ಅದೇ ರೀತಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನೋಡಿ, ಮಿನಿಸ್ಟ್ರಿಯಲ್ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಹುದ್ದೆಗಳು ಇವಾಗಿರುತ್ತವೆ. ಇದರಲ್ಲಿ ಸೌತರ್ನ್ ನೇವಲ್ ಕಮಾಂಡೆಂಟ್ನಲ್ಲಿ 16 ಹುದ್ದೆಗಳು ಇಲ್ಲಿ ಖಾಲಿವೆ. ವಯೋಮಿತಿ ನೋಡೋದಾದರೆ ನೋಡಿ, ಏಜ್ ಲಿಮಿಟ್ ನೋಡಿ, ಇಲ್ಲಿ ಡ್ರಾಫ್ಟ್ಸ್ಮ್ಯಾನ್ ನೋಡಿ, ಒಂದು ಚಾರ್ಜ್ಮ್ಯಾನ್ ಅಲ್ಲಿ 18ರಿಂದ 25 ವರ್ಷ ಒಳಗಿನ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲಿ ಮೆಕ್ಯಾನಿಕ್ ಮತ್ತು ಅಸಿಸ್ಟೆಂಟ್ ಹುದ್ದೆಗಳಿಗೆ 30 ವರ್ಷವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕನ್ಸ್ಟ್ರಕ್ಷನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು 18ರಿಂದ 25 ವರ್ಷ. ಇಲ್ಲಿ ಫೈರ್ಮ್ಯಾನು ಮತ್ತು ಫೈರ್ಮ್ಯಾನ್ ಇಂಜಿನ್ ಡ್ರೈವರ್ ಹುದ್ದೆಗಳಿಗೆ ನೋಡಿ 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಟ್ರೇಡ್ಸ್ಮ್ಯಾನ್ ಮೇಟು ಮತ್ತು ಸೆಂಟ್ರಲ್ ಒಂದು ಪೇಸ್ಟ್ ಕಂಟ್ರೋಲ್ ವರ್ಕರು, ಕೊಕ್ಕೋ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ 18ರಿಂದ 25 ವರ್ಷ ವಯೋಮಿತಿಯನ್ನು ಇಲ್ಲಿ ಕೊಡಲಾಗಿದೆ. ಮತ್ತು ವೀಕ್ಷಕರೇ, ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ನೋಡಿ, ಇಲ್ಲಿ ಚಾರ್ಜ್ಮ್ಯಾನ್ ವರ್ಕ್ಶಿಪ್ನಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಡಿಗ್ರಿ ವಿತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಫ್ರಮ್ ರಿಕಗ್ನೈಸ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಅಂದರೆ BSc ಪಾಸಾದವರು ಅಥವಾ ಒಂದು ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಪಾಸಾದವರು ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಸೇಮ್ ಕ್ವಾಲಿಫಿಕೇಷನು, ಇಲ್ಲಿ BSc ಅಥವಾ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ಮೆಕ್ಯಾನಿಕ್ ನೋಡಿ, ಮೆಕ್ಯಾನಿಕ್ ಹುದ್ದೆಗಳಿಗೆ ಒಂದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ನಲ್ಲಿ ಒಂದು ಡಿಪ್ಲೊಮಾ ಪಡೆದವರು ಅರ್ಜಿಗಳನ್ನು ಸಲ್ಲಿಸಬೇಕು. ಇದರ ಜೊತೆಗೆ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ತಮಗೆ ಬೇಕಾಗುತ್ತದೆ. ಇಲ್ಲಿ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳು ನೋಡಿ, ಒಂದು BSc ಡಿಗ್ರಿ ಅಥವಾ BSc ಡಿಗ್ರಿ ಇನ್ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ ತಾವು ಒಂದು 2 ವರ್ಷದ ಎಕ್ಸ್ಪೀರಿಯನ್ಸ್ ಒಂದಿಗೆ ಇಲ್ಲಿ ಡಿಗ್ರಿಯಲ್ಲಿ ಪಾಸಾದವರು ಇಲ್ಲಿ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು.
ಡ್ರಾಫ್ಟ್ಸ್ಮನ್ ಕನ್ಸ್ಟ್ರಕ್ಷನ್ ವರ್ಕರ್ಗೆ ನೋಡಿ ಮೆಟ್ರಿಕ್ಯುಲೇಷನ್ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಇದು SLC ಮೇಲೆ ಒಂದು ಡ್ರಾಫ್ಟ್ಸ್ಮನ್ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದರ ಜೊತೆಗೆ 2 ವರ್ಷದ ಒಂದು ಸರ್ಟಿಫಿಕೇಟ್ ಇನ್ ಡ್ರಾಫ್ಟ್ಸ್ಮನ್ಶಿಪ್ ಫ್ರಮ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು SLC ಜೊತೆಗೆ ಒಂದು ITIನಲ್ಲಿ ಒಂದು ಡ್ರಾಫ್ಟ್ಸ್ಮನ್ಶಿಪ್ನಲ್ಲಿ ITI ಪಡೆದವರು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು. ಫೈರ್ಮ್ಯಾನ್ ಹುದ್ದೆಗಳಿಗೆ ನೋಡಿದಾಗ ನೋಡಿ 12ನೇ ತರಗತಿಯಲ್ಲಿ ಅಭ್ಯರ್ಥಿಗಳು ಪಾಸಾಗಿರಬೇಕು. ಯಾವುದೇ ವಿಭಾಗದಲ್ಲಿ 12ನೇ ತರಗತಿಯಲ್ಲಿ ಪಾಸಾದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಎಲಿಮೆಂಟರಿ ಆಫ್ ಆರ್ ಬೇಸಿಕ್ ಅನೆಕ್ಸಿಟಿ ಫೈಟರ್ ಕೋರ್ಸ್ ಫ್ರಮ್ ರಿಕಗ್ನೈಸ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಇದೊಂದು ಬೇಸಿಕ್ ಕಂಪಲ್ಸರಿ, ಇದೇನು ಅವಶ್ಯ ಇರೋದಿಲ್ಲ. ನೀವು ಸೆಕೆಂಡ್ ಇಯರ್ನಲ್ಲಿ ಪಾಸಾದವರು ಅರ್ಜಿಗಳನ್ನು ಇಲ್ಲಿ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲಿ ಫೈರ್ ಇಂಜಿನ್ ಡ್ರೈವರ್ಗೆ ನೋಡೋದಾದ್ರೆ 12ನೇ ತರಗತಿಯಲ್ಲಿ ಪಾಸಾಗಿರಬೇಕು. ಇದರ ಜೊತೆಗೆ ಒಂದು ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸನ್ನು ಹೊಂದಿದವರು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿ ಟ್ರೇಡ್ಸ್ಮನ್ ಮೇಟ್ ಹುದ್ದೆಗಳಿಗೆ ನೋಡೋದಾದ್ರೆ ನೋಡಿ 10ನೇ ತರಗತಿಯಲ್ಲಿ ಅಭ್ಯರ್ಥಿಗಳು ಪಾಸಾಗಿರಬೇಕು. ಇದರ ಜೊತೆಗೆ ಸರ್ಟಿಫಿಕೇಟ್ ಫ್ರಮ್ ರಿಕಗ್ನೈಸ್ ಇಂಡಸ್ಟ್ರಿಯಲ್ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕೊಟ್ಟಿದ್ದಾರೆ. ಟ್ರೇಡ್ಸ್ಮನ್ ಮೇಟ್ನಲ್ಲಿ ITIನಲ್ಲಿ ಪಾಸಾದವರು ಮತ್ತು SLC ಜೊತೆಗೆ ICIನಲ್ಲಿ ಪಾಸಾದವರು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ಪೇಸ್ಟ್ ಕಂಟ್ರೋಲ್ ವರ್ಕರ್ ನೋಡಿ ಮೆಟ್ರಿಕ್ಯುಲೇಷನ್ನಲ್ಲಿ ಪಾಸಾಗಿರಬೇಕು ಮತ್ತು ಇದರ ಜೊತೆಗೆ ಅಭ್ಯರ್ಥಿಗಳು ಹಿಂದಿ ಲ್ಯಾಂಗ್ವೇಜ್ನ ಒಂದು ಬಂದಿದ್ದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಕುಕ್ ಹುದ್ದೆಗಳಿಗೆ ನೋಡೋದಾದರೆ ಮೆಟ್ರಿಕ್ಯುಲೇಷನ್ ಅದರ ಜೊತೆಗೆ 1 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಇಲ್ಲಿ ನೀವು ಹೊಂದಿರಬೇಕಾಗಿರುತ್ತದೆ. ಅದೇ ರೀತಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ನೋಡೋದಾದರೆ ಇಲ್ಲಿ ಒಂದು SLC ಜೊತೆಗೆ ಒಂದು ITIನಲ್ಲಿ ಪಾಸಾದವರು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲಿ ವಯೋಮಿತಿ ಸಡಲಿಕೆ ನೋಡೋದಾದರೆ ನೋಡಿ ಗ್ರೂಪ್ ಬಿ ಹುದ್ದೆಗಳಿಗೆ SC/ST ಕ್ಯಾಟಗರಿದವರಿಗೆ ಗ್ರೂಪ್ ಬಿ ಅಲ್ಲಿ 5 ವರ್ಷ ಮತ್ತು ಗ್ರೂಪ್ ಸಿ ಅಲ್ಲಿ ಕೂಡ 5 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿದ್ದಾರೆ. OBC ವರ್ಗದಲ್ಲಿ ಅರ್ಜಿ ಸಲ್ಲಿಸುವವರಿಗೆ 3 ವರ್ಷ ವಯೋಮಿತಿಯನ್ನು ಇಲ್ಲಿ ಸಡಲಿಕೆ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು ನೋಡ್ರಿ ಇಲ್ಲಿ SC/ST PWD ಎಕ್ಸ್ ಸರ್ವಿಸ್ಮ್ಯಾನ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆರ್ ಎಕ್ಸಮ್ಟೆಡ್ ಫಾರ್ಮ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. SC/ST ಮತ್ತು ಅಂಗವಿಕಲ ಎಕ್ಸ್ ಸರ್ವಿಸ್ಮ್ಯಾನ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕವಿರುವುದಿಲ್ಲ. ಉಳಿದ ಎಲ್ಲ ಕ್ಯಾಂಡಿಡೇಟ್ಗಳು 295 ರೂಪಾಯಿಗಳನ್ನು ನೀವು ಆನ್ಲೈನ್ ಮೂಲಕ ಪಾವತಿ ಮಾಡಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಅಭ್ಯರ್ಥಿಗಳು ಒಂದಕ್ಕಿಂತ ಅಧಿಕ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ನೀವು ಕೂಡ ಸಲ್ಲಿಸಬಹುದು. ಆದರೆ ನೀವು ಎಕ್ಸಾಮ್ ಸೆಂಟರ್ಗಳನ್ನು ಒಂದೇ ಎಕ್ಸಾಮ್ ಸೆಂಟರ್ ಆಗಿ ಇಲ್ಲಿ ಅಪ್ಲಿಕೇಶನ್ನಲ್ಲಿ ಫಿಲ್ ಮಾಡಬೇಕಾಗುತ್ತದೆ. ಬೇರೆ ಬೇರೆ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಇಲ್ಲಿಂದ ನೀವು ಸಲ್ಲಿಸಬಹುದು. ಆದರೆ ಎಕ್ಸಾಮ್ ಸೆಂಟರ್ ಕೂಡ ಒಂದೇ, ನೀವು ಅರ್ಜಿ ಸಲ್ಲಿಸುವಾಗ ಒಂದೇ ಎಕ್ಸಾಮ್ ಸೆಂಟರನ್ನು ನೀವು ಇಲ್ಲಿಂದ ಫಿಲ್ ಮಾಡಬೇಕಾಗುತ್ತದೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ನೋಡಿ ಅಪ್ಲಿಕೇಶನ್ಗಳು 20 ಜುಲೈ 2024ರಿಂದ ಆನ್ಲೈನ್ ಮೂಲಕ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2 ಆಗಸ್ಟ್ 2024 ತಮಗೆ ಕೊನೆಯ ದಿನಾಂಕವಾಗಿರುತ್ತದೆ. ವೀಕ್ಷಕರೇ, ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.